ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿಯ ಹಿರೇಮಠದಲ್ಲಿ ಅಧಿಕ ಮಾಸದ ಅಂಗವಾಗಿ ವಿಶೇಷವಾಗಿ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿಯ ಭಜನಾ ಮಂಡಳಿಯವರು ಹಾಗೆಯೇ ವೀರಶೈವ ಸಮಾಜದವರು ಹಿರೇಮಠದಲ್ಲಿರುವಂತಹ ದೇಗುಲಕ್ಕೆ ತೆರಳಿ ದೇಗುಲದಲ್ಲಿ 33 ದೀಪಗಳನ್ನು ದೀಪಾರ್ಚನೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ದೀಪಾರ್ಚನೆ ಕಾರ್ಯಕ್ರಮದ ನೇತೃತ್ವವನ್ನು ಚನ್ನಗಿರಿಯ ವೀರಶೈವ ಪೌರೋಹಿತ ಸಂಘದ ಅಧ್ಯಕ್ಷರಾದಂತಹ ಬುದಿಸ್ವಾಮಿ ಹಿರೇಮಠರವರು ವಹಿಸಿ ಪೂಜಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದರು. ಹಾಗೆಯೇ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಹಾಗೂ ಅಧಿಕ ಮಾಸದ ಕುರಿತಂತೆ ಬುದಿಸ್ವಾಮಿಯವರು ಆದ್ಯ ನ್ಯೂಸ್ನೊಂದಿಗೆ ಸಹ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. गुरुरूपाय मंगलम सत्याय शुभ्रचरिताय शांताय शुभमंगलम सिंधूरारुण विग्रहां नयना माणिक्यमौलिस्फुरत् धारानायकशेखरां सुमुखीमापीन वक्षोरुहां पाणिभ्याम् अलिपूर्णरत्नचषकं रक्तोत्पलं विप्रतिं सौम्यां रत्नघटस्थरक्तचरणां ध्यायेत् परामंबिकां ध्यायेत् परामंबिकां. ಹಿರಿಯರಾದಂತಹ ಶ್ರೀ ವೇದಮೂರ್ತಿ ರಾಜಶೇಖರ್ ಅವರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಯಾರೋ ಬಳಗ ಅಕ್ಕನ ಬಳಗ, ಶಿವಕೇಶವ ಬಳಗ ಹಾಗೂ ದೈವಜ್ಞ ಮಹಿಳಾ ಬಳಗದಿಂದ ಏನು ಇವತ್ತಿನ ದಿವಸ ಅಧಿಕ ಮಾಸಸ್ಯ ಅಧಿಕ ಫಲಂ ಅಂತ ಹೇಳುವಂತಹ ಶಾಸ್ತ್ರದ ವಾಣಿಯಂತೆ ಅಧಿಕ ಮಾಸದಲ್ಲಿ ನಾವು ಏನೇ ಕಾರ್ಯಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದರೆ ಅಧಿಕವಾದಂತಹ ಫಲ. ಯಾವ ರೀತಿ ಅಧಿಕವಾದಂತಹ ಫಲ ಅಂತಂತಂದರೆ, ಭಗವಂತ 33 ಅಂದರೆ ವಿಷ್ಣು ದೇವರು 33 ಅವತಾರಗಳಲ್ಲಿ ಯಾವ ರೀತಿಯಾದಂಥ ಫಲವನ್ನು ಕೊಡ್ತಾರಲ್ಲ, ಆ ರೀತಿಯಾದಂಥ ಫಲವನ್ನು ಈ ಅಧಿಕ ಮಾಸದಲ್ಲಿ ಅನುಭವಿಸ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾರೆ. ಹಾಗಾಗಿ ಎಲ್ಲ ಮಹಿಳಾ ಮುತ್ತೈದೆಯರು ಇವತ್ತಿನ ದಿವಸ ಉಡಿ ತುಂಬುವಂತಹ ಕಾರ್ಯಕ್ರಮ ಜೊತೆಗೆ ಈ ದೀಪ ಅರ್ಚನೆಯನ್ನು ಮಾಡತಕ್ಕಂಥದ್ದು. ಈಗ ಮೊದಲನೇದಾಗಿ ಶ್ಲೋಕ ಹೇಳಿದ ಹಾಗೆ ಪರಾಮಂಬಿಕಾ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಜ್ಯೋತಿಯನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಕರೀತಾರೆ. ಭಗವಂತ ಯಾವ ದಿಕ್ಕನ್ನು ನೋಡ್ತಾ ಇದ್ದಾನಪ್ಪ ಅನ್ನೋದಕ್ಕೆ ಆಧಾರಯುಕ್ತವಾಗಿರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಜ್ಯೋತಿ ರೂಪ. ಆ ಜ್ಯೋತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಅದು ಯಾವುದೇ ದಿಕ್ಕನ್ನು ಕೂಡ ನೋಡ್ತಾ ಇಲ್ಲ. ಸರ್ವ ಚಕ್ಷುಣಾಮ್ ಅಂತ ಕರೀತಾರೆ. ಅಂದರೆ ಎಲ್ಲ ದಿಕ್ಕನ್ನು ಕೂಡ ನೋಡ್ತಕ್ಕಂಥದ್ದು, ಎಲ್ಲ ದಿಕ್ಕುಗಳಲ್ಲಿ ಕೂಡ ಬೆಳಗತಕ್ಕಂಥದ್ದು ಜ್ಯೋತಿ. ಹಾಗಾಗಿ ಆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ದೀಪ ಆರಾಧನೆಯನ್ನು ಮಾಡುವ ಮುಖಾಂತರವಾಗಿ 33 ದೀಪಗಳನ್ನು ಹಚ್ಚಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಹಿಳಾ ಬಳಗಕ್ಕೆ ಹಾಗೂ ಆ ಬಳಗಗಳಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯತ್ತನ್ನು ಕೊಡಲಿ, ಜೊತೆಗೆ ವರ್ಣನ ಕೃಪೆ ಸದಾವಕಾಲ ಆಗಲಿ ಅಂತ ಹೇಳ್ತಾ, ಜೊತೆಗೆ ಈ ಹಿರೇಮಠದಲ್ಲಿ ಪರಮ ಪೂಜ್ಯರ ಒಂದು ಅನುಪಸ್ಥಿತಿಯಲ್ಲಿ ನಮಗೆ ಅವಕಾಶ ಸಿಕ್ತು. ಅವಕಾಶನ ಎಲ್ಲ ಮಹಿಳೆಗಳು ಜೊತೆಗೆ ಜ್ಯೋತಿಯಮ್ಮರು ಕಮಲಮ್ಮರೆಲ್ಲ ಫೋನ್ ಮಾಡಿ ತಿಳಿಸಿ ಹೇಳಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೈತಿ. ಜ್ಯೋತಿ ಸ್ವರೂಪ ಅನ್ನತಕ್ಕಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ದಿವಸನೂ ಕೂಡ ಸಾಲದು. ಆ ಜ್ಯೋತಿ ಅನ್ನತಕ್ಕಂತಹ ಪರಬ್ರಹ್ಮ ಸ್ವರೂಪ ವ್ಯಕ್ತವಾಗುವುದೇ ವಿಸ್ತೃತ ರೂಪದಿಂದ, ಒಂದು ಬಿಂದುವಿನ ರೂಪದಿಂದ ವ್ಯಕ್ತ ಆಗುತ್ತೆ. ಆ ಬಿಂದು ವಿಸ್ತೃತವಾದಾಗ ಇಡೀ ಪ್ರಪಂಚವನ್ನ ಬೆಳಗತಕ್ಕಂಥ ಶಕ್ತಿ ದೊರಕುತ್ತೆ. ಹಾಗಾಗಿ ಆ ಪರಬ್ರಹ್ಮ ಸ್ವರೂಪಿನಲ್ಲಿರ್ತಕ್ಕಂತಹ ಆ ಜ್ಯೋತಿ ಸ್ವರೂಪದಲ್ಲಿ ಯಾವ ರೀತಿಯಾಗಿ ಪರಬ್ರಹ್ಮವಾಗಿ ಇಡೀ ಜಗತ್ತನ್ನ ಬೆಳಗುತ್ತಲ್ಲ, ಹಾಗೆ ಈ ಮಹಿಳೆಯರಾಗ್ಲಿ ಮುತ್ತೈದರಾಗ್ಲಿ ಮನೆಯನ್ನ ಬೆಳಗುವುದರ ಜೊತೆಗೆ ನಾಡನ್ನ ಬೆಳಗ್ತಾರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂತ ಮುಖಾಂತರ ಅಂತ ಹೇಳ್ತಾ, ಜೊತೆಗೆ ಈ ನಾಡಿಗೆ ಒಳ್ಳೆಯದಾಗಲಿ, ಈ ಮುಖಾಂತರವಾಗಿ ಮಾಡತಕ್ಕಂಥ ಕಾರ್ಯಗಳು ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಇದ್ದೇವೆ. ಹಾಗೂ ಅಧಿಕ ಮಾಸದಲ್ಲಿ ಆರಾಧನೆ ಮಾಡತಕ್ಕಂಥ 33 ದೇವತೆಗಳ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತಾನೆ. ಧನ್ಯವಾದ.